ನಮ್ಮ ರೇಡಿಯೋ ಸಿಟಿ ಸೂಪರ್ ಸಿಂಗರ್ಸ್ ರೇಡಿಯೋನ ಮೊಟ್ಟ ಮೊದಲ ಸಿಂಗಿಂಗ್ ರಿಯಾಲಿಟಿ ಶೋ 16ನೇ ಎಡಿಷನ್ ಈ ಸಲ ಆಯಿತು. ಈ 16 ಸೀಸನ್ಗಳು, 16 ವಿನ್ನರ್ಗಳು, ಪ್ರತಿಯೊಬ್ಬರು ಕೂಡ ತಮ್ಮದೇ ಆದ ರೀತಿಯಲ್ಲಿ ಹೆಸರನ್ನ ಇವತ್ತಿಗೂ ಕೂಡ ತಮ್ಮದೇ ಆದ ರೀತಿಯಲ್ಲಿ ಈ ಒಂದು ಟ್ರೋಫಿ ಗೆದ್ದ ನಂತರದ ಜರ್ನಿ ಏನಿದೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ತೊಗೊಂಡು ಹೋಗಿದ್ದಾರೆ. ಅಂಥ 3 ಜನ ಚಾಂಪಿಯನ್ಸ್ ಜೊತೆಗೆ ಮಾತುಕತೆ ಸ್ಟಾರ್ಸ್ ಎಕ್ಸ್ಪ್ರೆಸ್ ಅನ್ಎಡಿಟೆಡ್ನಲ್ಲೇ ವ್ಯಾಸರಾಜ್ ಸೋಸ್ಲೆ, ಸುನಿಧಿ ಗಣೇಶ್ ಹಾಗೆ ಗಣೇಶ್ ಕಾರಂತ್. ಮಾತು ಮುಂದುವರಿತಾ ಇದೆ ರೇಡಿಯೋ ಸಿಟಿ 91.2 ಅನ್ನಲೇ ನಾನ್ ನೇತ್ರ. Stars Express with ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ. ಸೊ ಗಣೇಶ್ ಒಂಥರ ಸಕಲ ಕಲಾವಲ್ಲಭ ಇವರು. ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್. ಸೊ ಡಿಸಾರ್ಡರ್ ಅಲ್ಲ ಎಲ್ಲರೇ ಬಟ್ ಮಲ್ಟಿಪಲ್ ಪರ್ಸನಾಲಿಟಿನೂ ಆರ್ಡರ್ ಇದೆ, ಅದು ತುಂಬಾ ಕಷ್ಟನೇ. ನೀವು ಅಷ್ಟೇ ಸುಮ್ಮನೆ ಹಾಗೆ ಬಿಹೈಂಡ್ ದ ಸೀನ್ಸ್ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ದೆ, ಇವ್ರು ಮದ್ವೆ ಆಗಿ ರೈಟ್ ಫ್ರಮ್ ಡೇ 1 ಇವ್ರ ಕೊಲಾಬ್ರೇಷನ್ ವೈಫ್ ಜೊತೆ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ, ಡಿಜಿಟಲ್ ಕೊಲಾಬ್ರೇಷನ್ ಸಕ್ಸಸ್ಫುಲಿ. ಸೊ ಗಂಡ ಹೆಂಡತಿ ಮನೆಯಲ್ಲಿ ಕ್ಯಾಮ್ರಾ ಇಟ್ಕೊಂಡೆ ಓಡಾಡ್ತಿರ್ತೀರಾ, ಹೇಗಿರುತ್ತೆ? ಕ್ಯಾಮ್ರಾ ಆಫ್ ಆಗಿರುತ್ತೆ. ಹೇಗೆ ನಿಮ್ ವೈಫ್ ನ ನಿಮ್ಮ ಸಿಂಗಿಂಗ್ ಟ್ಯಾಲೆಂಟ್ ಇಂದ ಇಂಪ್ರೆಸ್ ಮಾಡಿದ್ದ? ನಾನು ಯಾರು ಅಂತಾನೆ ಗೊತ್ತಿರಲಿಲ್ಲ. ಇಟ್ಸ್ ಅ ಪ್ಯೂರ್ಲಿ ಅರೇಂಜ್ ಮ್ಯಾರೇಜ್. Shaadi.com ಮ್ಯಾಟ್ರಿಮೋನಿಯಲ್ಲಿ ಅವಳೇ ರಿಕ್ವೆಸ್ಟ್ ಕಳ್ಸಿದ್ದು. ನಾನು ಫಸ್ಟ್ 10 ಜನ ಕಳ್ಸಿದ್ದೆ. ಆಫ್ ಕೋರ್ಸ್ ದೇ ರಿಜೆಕ್ಟೆಡ್. ನೆಕ್ಸ್ಟ್ ಆ ಕಡೆ ಸಖತ್ತಾಗಿರೋರ್ಗೆ ಕಳ್ಸಿದ್ದೆ. ರಿಕ್ವೆಸ್ಟ್ ನಾನು ಸಿಕ್ಕಾಪಟ್ಟೆ ಪಾಪ್ದವನ್ ತರ ಬೈ ಮಿಸ್ಟೇಕ್ ಆಗಿ ನೀವು ಕಳ್ಸಿದೀರ ಏನಂತಾನೆ ಹಂಗೆ ರಿಪ್ಲೈ ಮಾಡಿದೆ. ನನ್ಗೆ ಜಾಸ್ತಿ ಅಂತ ಅನ್ಸ್ಬಿಡ್ತು, ಯಾಕೋ ನಂಗೆ ಜಾಸ್ತಿ ಆಯ್ತಲ್ಲ ಇದು ಅಂತ. ಇಲ್ಲ ಪ್ರೊಫೈಲ್ ನೋಡಿದ್ವಿ ಇಷ್ಟ ಆಯ್ತು. ದೆನ್ ಹಂಗೆ ಮಾತಾಡುವಾಗ ಫೋನ್ ನಂಬರ್ ಎಲ್ಲ ಎಕ್ಸ್ಚೇಂಜ್ ಆಗಿ ಮಾತಾಡುವಾಗ ಇವತ್ತು ನಾನು ಇರಲ್ಲ, ಕಾನ್ಸರ್ಟಿಗೆ ಹೋಗ್ತಿದ್ದೀನಿ ಅಂತಂದೆ. ಶೀಸ್ ಲೈಕ್, ಓ ನೀವು ಕಾನ್ಸರ್ಟ್ ನೋಡಕ್ಕೆಲ್ಲ ಹೋಗ್ತೀರಾ? ಯಾರು ಅಂತಾನೆ ಗೊತ್ತಿರ್ಲಿಲ್ಲ. ಐ ಫೆಲ್ಟ್ ಓಕೆ ಗುಡ್. ಅಂದ್ರೆ ಯೂಶುವಲಿ ಏನಾಗತ್ತೆ, ಫೇಮ್ ನೋಡಿ ಬರೋರಲ್ಲ, ಕಾಮನ್ ಮ್ಯಾನ್ ಆಗಿದ್ದು ಪ್ರಿನ್ಸೆಸ್ ನ ಕನ್ವಿನ್ಸ್ ಮಾಡಿ ಆಮೇಲೆ ಓ ನಾನು ಯೋರ್ ಪ್ರಿನ್ಸ್ ಅವ್ರು ಏನೋ ಅನ್ಕೊಂಡ್ ಬರೋದು ಸಿಂಗರ್ ಹಿಂಗೆ ಅಂತ. ಸೊ ನಾನು ಯಾರು ಅಂತಾನೆ ಗೊತ್ತಿಲ್ಲ. ಹೌದೌದು. ನಾನು ಐ ಡಿಸೈಡೆಡ್ ಓಕೆ ಮ್ಯಾರಿ ಹರ್ ಅಂತ. ಅಂಡ್ ಇವ್ರು ಹೇಳ್ತಿದ್ರು ಕಾರ್ಪೊರೇಟ್ ಜಾಬ್. ನಾನು ಏನು IT ಕೆಲಸ ಮಾಡ್ತಾ ಇರೋವಾಗ ನಾನು ನನ್ನ ಕೊಲಿಗಿಗೆ ಹೇಳಿದ್ದೆ, ನಾನು ಹಾಡ್ತೀನಿ ಕಣೋ ಹಂಗೆ ಹಿಂಗೆ ಅಂತ. ಬಿಕಾಸ್ ನಾನು ಸ್ಕೂಲಿಂಗ್ ಎಲ್ಲ ಮಾಡಿದ್ದು ಉಡುಪಿಲಿ. ಸೊ ಬೆಂಗಳೂರಿಗೆ ಜಾಬ್ಗೆ ಅಂತ ಬಂದಿದ್ದು. ಇಲ್ಲಿ ಯಾರು ಪರಿಚಯ ಇಲ್ಲ, ಗಾಡ್ ಫಾದರ್ ಯಾರು ಇಲ್ಲ ಈ ಫೀಲ್ಡ್ ಅಲ್ಲಿ. ನಮ್ಮ ವಂಶದಲ್ಲೇ ಯಾರು ಹಾಡಲ್ಲ. ನಾನು ಏನೋ ಸ್ಪೆಷಲ್ ಕ್ಯಾರೆಕ್ಟರ್ ಅಂತ ಮನೇಲಲ್ಲ, ವಂಶದಲ್ಲೇ ಯಾರು ಹಾಡಲ್ಲ. ಹೌದಾ? ಯೂಶಲಿ ನಾನು ನೋಡಿರೋ ಸಿಂಗರ್ಸ್ ಅಂತಂದ್ರೆ ಪ್ರಾಪರ್ ಟ್ರೈನ್ ಸಿಂಗರ್ಸ್ ಅಂತಂದ್ರೆ ಅವ್ರು ವಂಶ ಪಾರಂಪರ್ಯದಿಂದ ಹಾಡ್ತಾ ಇರ್ತಾರೆ. ಮೇ ಬಿ ಯಾರೋ ಅದೇ ಈ ತರ ಬಾತ್ರೂಮ್ಗೆ ಸೀಮಿತ ಆದ ಟ್ಯಾಲೆಂಟ್ ಇರಬಹುದು, ಇರ್ಬೋದು. ಸೊ ಕೊಲಿಗೆ ಅಂದಿದ್ದೆ ನಾನು ಹಿಂಗೆ ಹಾಡ್ತೀನಿ, ಇಂಟ್ರೆಸ್ಟ್ ಇದೆ ಅಂತ. ದೆನ್ ಹೀ ಟೋಲ್ಡ್ ರೇಡಿಯೋ ಸಿಟಿ ಸೂಪರ್ ಸಿಂಗರ್ ಸೀಸನ್ 8 ಆಗ್ತಾ ಇದೆ, ಆಡಿಷನ್ ಕೊಡು ಅಂತ. ನನ್ನ ಫಸ್ಟ್ ಡೈಲಾಗೇ ಇದ್ದಿದ್ದು, ನಮ್ಗೆಲ್ಲ ಯಾಕೆ ಮಗ ಅಂತ. ಅಂದ್ರೆ ನನ್ಗೆ ಆ ಕಾನ್ಫಿಡೆನ್ಸ್ ಇರಲಿಲ್ಲ. ಬೆಂಗಳೂರು ಹೊಸ ಊರು, ಏನೋ ಕಾನ್ಫಿಡೆನ್ಸ್ ಅಷ್ಟೆಲ್ಲ ಇರಲ್ಲ. ದೆನ್ ಹೀ ಟೋಲ್ಡ್, ಇಲ್ಲ ನೀನು ಆಡಿಷನ್ ಕೊಡು ನೋಡೋಣ. ಐ ಸ್ಟಿಲ್ ರಿಮೆಂಬರ್ ರಜಸ್ ಅವ್ರಿಗೆ ಕಾಲ್ ಮಾಡಿದ್ದೆ, ಹೆಂಗೋ ನಂಬರ್ ತಗೊಂಡು ರಜಸ್ ಅವ್ರಿಗೆ ಕಾಲ್ ಮಾಡಿ ಕೇಳಿದ್ದೆ, ಈ ಥರ ಆಡಿಷನ್ ಆಗ್ತಾ ಇದೆಯಂತೆ, ಕೊಡ್ಬೋದಾ? ಐ ಥಿಂಕ್ ಇಟ್ ವಾಸ್ ಲಾಸ್ಟ್ ಡೇ ಆಫ್ ಸೀಸನ್ 8 ಆಡಿಷನ್. ಅವರು ಅಯ್ಯೋ ಇವತ್ತೇ ಲಾಸ್ಟ್ ಡೇ ಅಲ್ವಾ, ಮುಗ್ದೋಯ್ತು. ನಾನು ಏನೋ ಪಾಪದ ಒಂಥರ, ಹೌದಾ ಪರವಾಗಿಲ್ಲ ನೆಕ್ಸ್ಟ್ ಇಯರ್ ಕೊಡ್ತೀನಿ ಅಂತಂದೆ. ಹೀ ಫೆಲ್ಡ್ ಏನೋ ಪಾಪ ಅಂತ ಅನ್ನಿಸ್ತಾ, ಏನೋ ಪರವಾಗಿಲ್ಲ ನಾಳೆ ಬನ್ನಿ ರೇಡಿಯೋ ಸಿಟಿ ಆಫೀಸಿಗೆ ಬಂದು ಆಡಿಷನ್ ಕೊಡಿ ಅಂತಂದ್ರು. ಆಡಿಷನ್ ಕೊಟ್ಟೆ, ಫೈನಲಿಸ್ಟ್ ಆಗಿ ಸಿಲೆಕ್ಟ್ ಆದೆ. ನನ್ಗೆ ಅದೇ ಒಂಥರ ಹಬ್ಬ. ಆಡಿಷನ್ ಫೈನಲಿಸ್ಟ್. ನೆಕ್ಸ್ಟ್ 1 ವಾರ ಏನು ರಿಹರ್ಸಲ್ ಇರತ್ತಲ್ವಾ, ರಿಹರ್ಸಲ್ ಬರ್ತೀನಿ. ಆವಾಗಲೇ ಅಂದ್ರೆ ನಾನು ಚಿಕ್ಕ ವಯಸ್ಸಿಂದಾನೇ ಬೆಳೆದಿರೋ ಅಂತ 2 ಸಿಂಗರ್ಸ್ ಬಂದಿದ್ರು. ದೇವರ್ ಫೈನಲಿಸ್ಟ್. ನಾನ್ ಮನ್ಸಲ್ಲಿ ಅಂದ್ಕೊಂಡೆ ನನಗೆ ಏನಕ್ಕೆ ಬೇಕಿತ್ತಪ್ಪ ಅಂದ್ರೆ ಎದೆ ತುಂಬಿ ಹಾಡುವೇನೋ ಅದ್ರಲ್ಲೆಲ್ಲ ಬಂದ. ಹೀಗೆಲ್ಲ ಅವ್ರನ್ನೇ ಬೆಳೆದು ನಾನು. ಅವರು ಬಂದಿದ್ರು ಫೈನಲಿಸ್ಟ್ಸ್ ಆಗಿ. ನಾನು ಇವ್ರೆದ್ರು ನಾನೇನ್ ಹಾಡೋದು ಅಂತ. ನನಗೆ ಅದು ಹಂಗೆ ಮಂತ್ರಿ ಮಾಲಲ್ಲಿ ಹಾಡ್ತಾ ಅದೇನೋ ಆ ಸ್ಟೇಜ್ ಮಹಿಮೆ ಅನ್ಸುತ್ತೆ, ಅಥವಾ ಒಂದು ಆಪರ್ಚುನಿಟಿನ ಬಿಡಬಾರ್ದು ಅಂತೇನೋ ಅನಿಸ್ತಾ ಇದೆ. ಅದು ಬಹಳ ಮುಖ್ಯ ಅಲ್ವಾ? ಹಾಡೋದು, ಹಾಡ್ಗಾರಿಕೆ ಒಂದು ಆಲ್ಸೋ ತುಂಬಾ ಡೈನಮಿಕ್ಸ್ ಮ್ಯಾಟರ್ ಆಗುತ್ತೆ. ನಾವು ಜನರಲಿ ನೋಡಿರೋದು ಫೈನಲಿಸ್ಟ್ಸ್ ಬಂದು 1 ವಾರದ ಗ್ರೂಮಿಂಗ್ ಸೆಷನ್ ಇರುತ್ತೆ ಬಿಫೋರ್ ಆಕ್ಚುಯಲ್ ಆನ್ ಗ್ರೌಂಡ್ ಹಾಡೋದಕ್ಕೆ ಮುಂಚೆ. ಆ ಟೈಮಲ್ಲಿ ಯಾರು ಸಕ್ಕದಾಗಿ ಹಾಡ್ತಿರ್ತಾರೆ
ಅವರು ಮೇನ್ ಇವೆಂಟ್ ಅಲ್ಲಿ ಸ್ವಲ್ಪ ಹೆಂಗೆಂಗೋ ಹಿಂದುಳಿದಿರೋದು ನಾವು ನೋಡಿದೀವಿ. ಪ್ರಾಕ್ಟೀಸ್ ಸೆಷನ್ ಅಲ್ಲಿ ನಾರ್ಮಲ್ ಆಗಿ ಹಾಡ್ತಿರೋಂಥವ್ರು ಮೇನ್ ಇವೆಂಟ್ ಅಲ್ಲಿ ಫುಲ್ ಬಂಪರ್ ಹೊಡೆದಿರೋರು ನಾವು ನೋಡಿದೀವಿ ನಾವು. ನಾನು ಸೆಕೆಂಡ್ ಕ್ಯಾಟಗರಿ. ಅಲ್ಲಿ ಬಂದು ಜೋಶಕ್ಕೆ ಬಂದು ಎಕ್ಸ್ಟ್ರಾ ಆ ಜನರ ಮುಂದೆ ಆ ಡೈನಮಿಕ್ಸ್ ಕೂಡ ತುಂಬಾ ಮ್ಯಾಟರ್ ಆಗುತ್ತೆ ನಿಮ್ಗೆ. ಎಸ್ಪೆಷಲಿ ನೀವು ಕಾನ್ಸರ್ಟ್ಸ್ ತುಂಬಾ ಮಾಡ್ಬೇಕಾದ್ರೆ ಇವತ್ತಿಗೂ ಆ ಒಂದು ಭಯ ಅಥವಾ ನರ್ವಸ್ನೆಸ್ ಫೀಲ್ ಮಾಡ್ತೀರಾ ನೀವು? ಖಂಡಿತ ಬಟರ್ಫ್ಲೈಸ್ ಇದ್ದೇ ಇರುತ್ತೆ. ಅಣ್ಣವ್ರು ಹೇಳೋರಂತೆ ಎಷ್ಟೋ ಸಿನಿಮಾ ಮಾಡಿದ್ಮೇಲೂ ರಾಘವೇಂದ್ರ ರಾಜ್ಕುಮಾರ್ ಅವ್ರು ಹೇಳಿದ್ರಂತೆ, ನಾನು ಫಸ್ಟ್ ಸಿನಿಮಾ ಅಂದರೆ ನಂದು ಸಿನಿಮಾ ಫಸ್ಟ್ ಶಾಟು ಕ್ಯಾಮ್ರಾ ಎಲ್ಲ ರೆಡಿ ಇಟ್ಟು, ಅಂದರೆ ಇನ್ನೂ ಕ್ಯಾರೆಕ್ಟರ್ ಒಳಗಡೆ ಹೋಗಿರಲ್ವಲ್ಲ ಅವರು, ಸಿನಿಮಾದ ಫಸ್ಟ್ ಶಾಟು ಅವತ್ತಿಗೂ ಅವ್ರಿಗೆ ಎಷ್ಟೋ ಸಿನಿಮಾ ಆದ್ಮೇಲೆ ಬಟರ್ಫ್ಲೈಸ್ ಇರೋದಂತೆ, ಭಯದಲ್ಲೇ ಮಾಡೋದಂತೆ ಫಸ್ಟ್ ಶಾಟ್ನ. ಅಣ್ಣವ್ರಿಗೆ ಬಟರ್ಫ್ಲೈಸ್ ಇದೆ ಅಂದ್ರೆ ನಮ್ಮ ಒಳಗಡೆ ದೊಡ್ಡ ಗರುಡಗಳೇ ಇರ್ಬೇಕು. ಕಾನ್ಸರ್ಟ್ ಅಲ್ಲಿ ನಡೆಯುತ್ತೆ. ಈಗ ಆಂಕರ್ ಹೇಳ್ತಾರಲ್ಲ ಲೆಟ್ಸ್ ವೆಲ್ಕಮ್ ಅಂತ ಅಂದ್ಕೂಳೆ ಅಂದ್ರೆ ಸೌಂಡ್ ಚೆನ್ನಾಗಿರ್ಬೇಕು. ಸೌಂಡ್ ಏನಾದ್ರು ಕೈ ಕೊಟ್ರೆ ಆ ಫಸ್ಟ್ ನೋಟ್ ತಗೊಳ್ಳುವಾಗ ಸ್ವಲ್ಪ ಗಾಬರಿ ಆಗಿ ಸ್ಟೇಜ್ ಮೇಲೆ ಹೋದಾಗ್ಲೇ ಅರ್ಧ ಎನರ್ಜಿ ಒಂಥರ ಹೋಗ್ಬಿಟ್ಟಿರತ್ತೆ. ಬಟ್ ಇವತ್ತು ಬಿಕಮ್ ದ ಅದರ್ ವೇ ರೌಂಡ್. ಹಿಂದೆ ಇರೋ ತನಕ ಹೆಂಗೆ ಏನು ಅಂತ ಅನ್ಸ್ತಿದ್ರು ಸ್ಟೇಜ್ ಮೇಲೆ ಹೋಗಿ 10,000 ಜನ ನೋಡ್ಬಿಟ್ರೆ ಎನರ್ಜಿ ಬಂದ್ಬಿಡುತ್ತೆ. ಅಲ್ಲಿಂದ ಎನರ್ಜಿ ಬರುತ್ತೆ ಥ್ರೂ ದ ಪ್ರೋಸೆಸ್. ಈಗ ಹಾಡಿ ಹೌದೌದು, ಜನ ಇಲ್ಲ ಅಂದ್ರೆ ಬೇಜಾರಾಗ್ಬಿಡುತ್ತೆ. ಬರೀ 100 ಜನ ಇದಾರೆ ಅಂತ, 1,00,000 ಜನ ಕಾಣಿಸಿದ್ರೆ ಹಲೋ ನಮಸ್ತೆ ಅಂತ ಅನ್ಕೊಳ್ಳಿ ಅವರು ಅಲ್ಲೇ ಜೋಶ್ ಬರೋದು. ಆರ್ಟಿಸ್ಟ್ ಗೆ ಬೇಕಾಗಿರೋದೇ ಜನ, ಲೌಡ್ ಆ ಒಂದು ಥ್ರಿಲ್ ಇದೆಯಲ್ಲ ಕಮ್ಮಿ ಆಗಲ್ಲ. ಮಾತು ಮುಂದುವರಿಯುತ್ತೆ ನಮ್ಮ ರೇಡಿಯೋ ಸಿಟಿ ಸೂಪರ್ ಸಿಂಗರ್ಸ್ ನ ಜೊತೆಗೆ. ಈ ನಮ್ಮ ಚಾಂಪಿಯನ್ ಮಾತು ಕಂಟಿನ್ಯೂ ಆಗುತ್ತೆ, ಮಿಸ್ಸೇ ಮಾಡಬೇಡಿ. Stars Express with RJ Netra. ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ.